ಕಲ್ಯಾಣ ಕರ್ನಾಟಕ ಕೇಂದ್ರ ಬಿಂದು ಕಲಬುರಗಿಯಲ್ಲಿ ಇಂದು ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಡಿಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರು ಭಾಗವಹಿಸಿದರು. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಅವರು ಈ ದೇಶದಲ್ಲಿ ತಂತ್ರಜ್ಞಾನದಲ್ಲಿ ಕ್ರಾಂತಿ ಮಾಡಿದ ಮಹಾನ್ ನಾಯಕರಾಗಿದ್ದಾರೆ. ಅವರ ಹೆಸರಿನಲ್ಲಿ ರಾಜ್ಯ ಸರ್ಕಾರದ ಗ್ರಾಮೀಣ ಅಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಪಂಚಾಯತ್ ರಾಜ್ ಫೆಲೋಶಿಪ್ ಕಾರ್ಯಕ್ರಮ ಲೋಕಾರ್ಪಣೆ ಮಾಡಿದೆ. ಇದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು. ಡಿಕೆ ಶಿವಕುಮಾರ್ ಅವರೇ ಮತ್ತು ನಮ್ಮ ಎಲ್ಲರ ನೆಚ್ಚಿನ ನಾಯಕರು, ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವರು, ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಪ್ರಿಯಾಂಕ ಖರ್ಗೆಜಿಯವರೇ, ಇನ್ನೂರ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಡಾಕ್ಟರ್ ಕಾಣಪ್ರಕಾಶ್ ಪಾಟೀಲ್ರೇ ಮತ್ತು ಮುಖ್ಯಮಂತ್ರಿಗಳ ಸಲಹೆಗಾರರಾಗಿರ್ತಕ್ಕಂಥ ಸನ್ಮಾನ್ಯ BR ಪಾಟೀಲ್ ಸಾಹೇಬ್ರೆ ಮತ್ತು ನಮ್ಮ ಹಿರಿಯವರು ಕರ್ನಾಟಕ ಸಾರಿಗೆ ನಿಮ್ಮದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಂ. Hopefully, this is the right medicine. Thank you. Madam, Pratham, madam. ಕರ್ನಾಟಕ ಸರ್ಕಾರದ ವತಿಯಿಂದ ನನ್ನ ಹೆಸರು ಶರಣಯ್ಯ ಅಂತೇಳಿ ಸೇಡಂ ತಾಲೂಕು ಉಪ್ಪುಂದ ಗ್ರಾಮದಿಂದ ನಾನು ಬಂದಿರುತ್ತೇನೆ. ಈ ಒಂದು ನಮ್ಮ ಅಂಗವಿಕಲರನ್ನು ಕಂಡು ಶ್ರೀ ಮಾನ್ಯ ಶ್ರೀಪ್ರಕಾಶ್ ಪಾಟೀಲ್ ಅವರು ಈ ವಾಹನವನ್ನು ನೀಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನನ್ನ ಹೆಸರು ಬಸಮ್ಮ ಅಂತ, ಆಳಂದ ತಾಲೂಕಿನಿಂದ ಗುಲ್ಬರ್ಗ ಜಿಲ್ಲಾ ಬೋಧನ. ಅಣಿವೀರಪ್ಪನವರು ಪತ್ನಿ ನಾವು. ನಮಗೆ ವೀಲ್ ಚೇರು ಬೇಕಂತ ನಮ್ಮ ಸಂತೋಷ್ ಅವರಿಗೆ ನಾವು ಮನವಿ ಮಾಡಿಕೊಂಡಿದ್ದರಿಂದ
ಅವರ ವತಿಯಿಂದ ನಮಗೆ ವೀಲ್ ಚೇರು ಒದಗಿಸಿಕೊಟ್ಟಿದ್ದಾರೆ. ನಮಗೆ ಹೆಲ್ಪ್ ಮಾಡಿರುವಂಥ ಬೋಧನ ಗ್ರಾಮದ ಮಲ್ಲುಗೌಡ್ರು MRD ಮತ್ತು ನಮ್ಮ ಸಂತೋಷ್ ಅವರಿಂದ ಇವತ್ತಿನ ದಿವಸ ನಾವು ಭೀ ಒಂದು ಜನದೊಳಗೆ ಬಂದು ಕಲಿಬೇಕಂತೇಳಿ ಅವ್ರ ಆತ್ಮವಿಶ್ವಾಸದಿಂದ ನಮಗವರು ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ರಾಜೀವ್ ಗಾಂಧಿ ಫೆಲೋಶಿಪ್ ಪ್ರೋಗ್ರಾಮನ್ನು ಇವತ್ತು ಲೋಕಾರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಈ ದೇಶದ ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು. ನಮ್ಮ ದೇಶ ಜಗತ್ತಿನ ಮುಂದುವರೆದ ದೇಶಗಳಲ್ಲಿ ಗುರುತಿಸಬೇಕು ಮತ್ತು ನಮ್ಮ ದೇಶಕ್ಕೆ ತಾವುಗಳು ಸಜ್ಜಾಗಿರಬೇಕು. ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ದಿವ್ಯಾಂಗ ವಿದ್ಯಾರ್ಥಿಗಳಿಗೆ 12 ಟಾಕಿಂಗ್ ಲ್ಯಾಪ್ಟಾಪ್ ಹಾಗೂ 9 ಬ್ರೈಲ್ ಕಿಟ್ಗಳನ್ನು ನೀಡಲಾಗಿದ್ದು, ಸಾಂಕೇತಿಕವಾಗಿ ಇಬ್ಬರು ದಿವ್ಯಾಂಗರಿಗೆ ಟಾಕಿಂಗ್ ಲ್ಯಾಪ್ಟಾಪ್, ಫಯಾಜ್ ತಂದೆ ಬಾಬಾ ಪಟೇಲ್, ಮಲ್ಲಿಕಾರ್ಜುನ ತಂದೆ ಶರಣಪ್ಪ ಹಾಗೂ 2 ದಿವ್ಯಾಂಗರಿಗೆ ಬ್ರೈಲ್ ಕಿಟ್ ಮಲ್ಲಮ್ಮ ಸಿಂಗ್ಗೆ ಹಾಗೂ ರಿಯಾಜ್ ಖಾನ್ ತಂದೆ ಅಜಮ್ ಖಾನ್ ಇವರಿಗೆ ನೀಡಲಾಗ್ತಾ ಇದೆ. ದಿವ್ಯಾಂಗರಿಗೆ ಬ್ರೈಲ್ ಕಿಟ್ ಹಾಗೂ ಟಾಕಿಂಗ್ ಲ್ಯಾಪ್ಟಾಪ್ ನೀಡುವ ಕಾರ್ಯಕ್ರಮ ಮಲ್ಲಮ್ಮ ಸಿಂಗೆ ಗಂಗೋತ್ರಿ MSW ಕಾಲೇಜ್ ಕಲಬುರಗಿ, ರಿಯಾಜ್ ತಂದೆ ಅಜಮ್ ಖಾನ್ ರಿಷಿ ಡಿಗ್ರಿ ಕಾಲೇಜ್ ಕಲಬುರಗಿ, ಫಯಾಜ್ ತಂದೆ ಬಾಬಾ ಪಟೇಲ್ ಸರ್ಕಾರಿ ಅಂಧ ಬಾಲಕರ ಪ್ರೌಢಶಾಲೆ, ಮಲ್ಲಿಕಾರ್ಜುನ ತಂದೆ ಶರಣಪ್ಪ ಸರ್ಕಾರಿ ಅಂಧ ಬಾಲಕರ ಪ್ರೌಢಶಾಲೆ ಕಲಬುರಗಿ. ವಿಕಲಚೇತನರಿಗೆ ಪ್ರೋತ್ಸಾಹ ಹಾಗೂ ಸ್ವಾಭಿಮಾನದಿಂದ ಬದುಕುವ ದಾರಿಯನ್ನು ಕಲ್ಪಿಸಿಕೊಟ್ಟಂತಹ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಎಲ್ಲ ಸಚಿವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೋರಾದ ಚಪ್ಪಾಳೆ ಮೂಲಕ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಎಲ್ಲ ಪ್ರೇಕ್ಷಕ ಬಾಂಧವರು, ಕರ್ನಾಟಕ ರಾಜ್ಯ ಇದೀಗ ಕಾರ್ಯಕ್ರಮದ ನಮ್ಮ ಕಲಬುರಗಿ ಜಿಲ್ಲಾ ಪಂಚಾಯತ್ ವತಿಯಿಂದ ಇದು ವಿಶೇಷ ಕಾರ್ಯಕ್ರಮವಾಗಿದೆ. ಮಹಿಳೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ಮುನ್ನುಗ್ಗುತ್ತಿದ್ದಾರೆ. ಅವರೇ ಸ್ವಂತ ವಾಹನವನ್ನು ಚಾಲನೆ ಮಾಡೋದ್ರ ಮುಖಾಂತರ ಗಟ್ಟಿತನವನ್ನು ತೋರಿಸತಕ್ಕಂಥ ವೀರ ಮಹಿಳೆಯರಾಗಿದ್ದಾರೆ. ಇವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಬೇಕು ಜೋರಾದ ಚಪ್ಪಾಳೆಯೊಂದಿಗೆ. ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ನಾರಿ ಶಕ್ತಿ ಸ್ವಚ್ಛತಾ ಸಿಬ್ಬಂದಿಯಾಗಿ 522 ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರು ಘನತ್ಯಾಜ್ಯ ವಿಲೇವಾರಿ ತರಬೇತಿ ಮತ್ತು 2003 ಮಹಿಳಾ ಸ್ವಸಹಾಯ ಸಂಘದ ಸದಸ್ಯರಿಗೆ ಲಘು ಮೋಟಾರ್ ವಾಹನ ಚಾಲನಾ ತರಬೇತಿ ಪಡೆದು ಗ್ರಾಮೀಣ ಭಾಗದಲ್ಲಿ ಸ್ವಚ್ಛತೆಗೆ ಸನ್ನದ್ಧರಾಗಿರುತ್ತಾರೆ ಎನ್ನುವುದು ಹೆಮ್ಮೆಯ ವಿಷಯವಾಗಿದೆ. ಒಟ್ಟು ಫಲಾನುಭವಿಗಳ ಸಂಖ್ಯೆ ಘನತ್ಯಾಜ್ಯ ವಿಲೇವಾರಿ ತರಬೇತಿಗೆ 522 ಹಾಗೂ ಲಘು ಮೋಟಾರ್ ವಾಹನ ಚಾಲನಾ ತರಬೇತಿಗೆ 203. ಧನ್ಯವಾದಗಳು ಎಲ್ಲ ಗಣ್ಯರಿಗೆ ಮತ್ತು ವಾಹನ ಚಾಲಕರಿಗೆ. ಇದೀಗ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಬೆನ್ನೆಲುಬಾಗಿರುವ 49 ಗ್ರಾಮ ಕಾಯಕ ಮಿತ್ರರಿಗೆ ಹಾಗೂ 11 BFTಗಳು ನೇಮಕಾತಿಯಾಗಿದ್ದು, ಸಾಂಕೇತಿಕವಾಗಿ ಈಗ 2 BFTಗಳಿಗೆ ಭಾಗೇಶ್ ಮಲ್ಲಿಕಾರ್ಜುನ್ ಹಾಗೂ ಸೈಯದ್ ಖಾಜಾ ಹಾಗೂ 2 ಗ್ರಾಮ ಕಾಯಕ ಮಿತ್ರರಾದ ಮಮತಾ ಯಲ್ಲಪ್ಪ ಹಾಗೂ ಶಿಲ್ಪಾ ಗುರುಲಿಂಗ ಇವರಿಗೆ ಈ ಒಂದು ಸಂದರ್ಭದಲ್ಲಿ ನೇಮಕಾತಿ ಪತ್ರವನ್ನು ನೀಡಲಾಗ್ತಾ ಇದೆ. ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ಡಿ ದೇವರಾಜ ಅರಸರವರ ಜಯಂತಿ ಪ್ರಯುಕ್ತ ಕಲಬುರಗಿ ಮಹಾನಗರ ಪಾಲಿಕೆ ವತಿಯಿಂದ ಒಟ್ಟು 598 ಮಹಿಳಾ ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಕಾರ್ಯಕ್ರಮ ನಡೆಯುತ್ತಾ ಇದೆ. ಹಾಗೆ 461 ಪುರುಷ ಪೌರ ಕಾರ್ಮಿಕರಿಗೆ ಸುರಕ್ಷತಾ ಸಲಕರಣೆಗಳನ್ನು ನೀಡಲಾಗುತ್ತಿದ್ದು, ಸಾಂಕೇತಿಕವಾಗಿ 5 ಮಹಿಳಾ ಪೌರ ಕಾರ್ಮಿಕರಿಗೆ ಸೀರೆಯನ್ನು ವೇದಿಕೆ ಮೇಲೆ ನೀಡಲಾಗುತ್ತದೆ. ಸೋನಬಾಯಿ ನಿಜಲಿಂಗಪ್ಪ, ಸರಸ್ವತಿ ಸುರೇಶ್, ಸುವರ್ಣ ಲಿಂಗಪ್ಪ,
ಇವತ್ತು ಮಹಿಳಾ ಮತ್ತು ಮಕ್ಕಳ ಅಂಗವಿಕಲರ ಕಲ್ಯಾಣಾಧಿಕಾರಿ ಇಲಾಖೆ ಒಂದು ನೇತೃತ್ವದಲ್ಲಿ ಇಂದು ನಮ್ಮ ಉಸ್ತುವಾರಿ ಸಚಿವರು ಪ್ರಿಯಾಂಕಾ ಖರ್ಗೆ ಸಾಹೇಬರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ ಅವರು ಒಂದು ಇವತ್ತು 180 ಬೈಕ್ಗಳು ಮತ್ತು 18 ಮೋಟರೈಸ್ಡ್ ವೀಲ್ಚೇರ್ಗಳನ್ನು ಇವತ್ತು ನಮ್ಮ ವಿಶೇಷ ಚೇತನಿಗೆ ಹಸ್ತಾಂತರಿಸಿದರು. ನೋಡಿ, ಇದು ಒಂದು ತುಂಬ ಒಂದು ಬೆಳವಣಿಗೆ ವಿಚಾರ. ಯಾಕಪ್ಪ ಅಂದರೆ ಇದೇ ಮೊದಲ ಬಾರಿಗೆ 180 ಮೋಟರೈಸ್ಡ್ ಬೈಕ್ಗಳು ಮೋಟರ್ ಬೈಕು ಮತ್ತು ಮೋಟರೈಸ್ಡ್ ವೀಲ್ಚೇರ್ಗಳು 18 ಬಂದಿರೋದು. ಯಾಕಪ್ಪ ಅಂದರೆ ವಿಶೇಷ ಚೇತನರಿಗೆ ಅಂತೇಳಿ ಇದು ಮೊದಲ ಬಾರಿಗೆ ನಾವು ಇಷ್ಟು ಒಂದು ಏನಪ್ಪ ಅಂದರೆ ವಿತರಣೆ ಮಾಡ್ತಾ ಇರೋದು. ಈ ಮೋಟರೈಸ್ಡ್ ವೀಲ್ಚೇರ್ ಒಂದು ಏನಪ್ಪ ಅಂದರೆ ತುಂಬ ಸಿವಿಯರ್ ಡಿಸಬಿಲಿಟಿ ವ್ಯಕ್ತಿಗಳಿಗೆ ಇಂಡಿಪೆಂಡೆಂಟ್ ಆಗಿ ಒಂದು 4 ಗೋಡೆಗಳ ಮಧ್ಯೆಯಿಂದ ಹೊರಗಡೆ ಬರೋಕ್ಕೆ ಅನುಕೂಲ ಆಗುತ್ತೆ. ಯಾಕಪ್ಪ ಅಂದರೆ ಇದು ಒಂದು ಕೈಯಿಂದ ಅಥವಾ 2 ಬೆರಳಿಂದ ಆಪ್ರೇಟ್ ಮಾಡುವಂಥ ಒಂದು ಮೋಟರೈಸ್ಡ್ ವೀಲ್ಚೇರ್. ಇದು ತುಂಬ ಒಂದು ಕಂಫರ್ಟೇಬಲ್ ಇರೋವಂಥದ್ದು. ಯಾಕಪ್ಪ ಅಂದರೆ ಈಸಿಯಾಗಿ ಆ ವ್ಯಕ್ತಿ ಸ್ವಂತ ವ್ಯಕ್ತಿ ಒಬ್ಬ ವಿಕಲಚೇತನ ವ್ಯಕ್ತಿ ಇಂಡಿಪೆಂಡೆಂಟ್ ಆಗಿ ಅದ್ರ ಮೇಲೆ ಕೂತ್ಕೊಂಡು ಒಂದು ಹೊರಗಡೆ ಬಂದು ಸ್ವತಂತ್ರವಾಗಿ ಅವನು ಜೀವನವನ್ನು ಸಾಗಿಸ್ಕೊಂಡು ಹೋಗ್ಬೋದು, ಅಥವಾ ಏನೋ ಒಂದು ಅವನು ಜೀವನಕ್ಕೆ ಆಶ್ರಯಾಗಿ ಒಂದು ಕೆಲಸ ಮಾಡ್ಕೊಂಡು ಹೋಗ್ಬೋದು, ಅಥವಾ ಒಂದು 4 ಗೋಡೆಗಳ ಮಧ್ಯೆಯಿಂದ ಹೊರಗಡೆ ಬಂದು ಒಂದು ಮಾನಸಿಕವಾಗಿ ಅದು ಒಂದು ಸ್ವತಂತ್ರವಾಗಿ ಇದು ಆಗ್ಬೋದು ಅಂತೇಳಿ ಈ ವೀಲ್ಚೇರ್ಗಳನ್ನು ವಿತರಣೆ ಮಾಡಿರೋದು. ಈ ವಿತರಣೆ ಮಾಡಿರೋ ವೀಲ್ಚೇರ್ಗಳು ತುಂಬ ಅನುಕೂಲ ಆಗಿದೆ. ವಿತರಣೆ ಮಾಡ್ತಕ್ಕಂಥ ಇಲಾಖೆಯವರಿಗೆ ಒಂದು ನಾವು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದಾಜು ಎಷ್ಟು ಇದು ಒಂದು ನಮ್ಮ ಅಂದಾಜು ಒಂದು 80,000 ರೂಪಾಯಿ ವೀಲ್ಚೇರ್ಗಳಿದ್ದಾವೆ. ಯಾಕಪ್ಪ ಅಂದರೆ ಇದು ಒಂದು ಮೋಟರೈಸ್ಡ್ ವೀಲ್ಚೇರ್ ಚೆನ್ನಾಗಿ ಬಾಳಿಕೆ ಬರೋಂಥ ವೀಲ್ಚೇರ್. ಇದು 80,000 ರೂಪಾಯಿವರೆಗೂ ಒಂದು ಅಂದಾಜು ಬೆಲೆ ಬರುತ್ತೆ. ನೀವು ಎಷ್ಟು ಅಮೌಂಟ್ ಕೊಟ್ಟು ತೊಗೊಂಡ್ರಿ ಇದು? ಸರ್ ಇಲ್ಲ, ನಾನು ಹೊರಗಡೆ ಪರ್ಚೇಸ್ ಮಾಡಿದಾಗ ಅದು ತುಂಬ ಕಾಸ್ಟು. ಬಟ್ ಇದು ನಾವು ಇಲಾಖೆಯಿಂದ ಉಚಿತವಾಗಿ ಕೊಟ್ಟಿರೋದು. ಇದು ಉಚಿತ, ಇಲಾಖೆ ಸಂಪೂರ್ಣವಾಗಿ ಉಚಿತವಾಗಿ ಕೊಟ್ಟಿರೋದು. ನಿಮ್ಮ ಹೆಸರು? ನನ್ನ ಹೆಸರು ಆನಂದ್ ನಾಗೂರು ಸರ್. ಯಾವರು? ನಾಗೂರು ಸರ್. ಥ್ಯಾಂಕ್ ಯು ಸರ್.